ಭದ್ರಾ ಮೇಲ್ದಂಡೆ ಯೋಜನೆಯಡಿ ಅನಧಿಕೃತವಾಗಿ ನೀರು ಹಂಚಿಕೆ ಆರೋಪ. ಶಾಸಕ ಟಿಬಿ ಜಯಚಂದ್ರ ವಿರುದ್ಧ ಜಯರಾಮಯ್ಯರಿಂದ ಗಂಭೀರ ಆರೋಪ. ಜಯರಾಮಯ್ಯ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಬೆಂಗಳೂರು ನ್ಯಾಯಾಲಯ. ಎಸ್ ವೀಕ್ಷಕರೇ, ಹೇಮಾವತಿ ನದಿ ನೀರು ಹರಿಯುವ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಅನಧಿಕೃತವಾಗಿ ನೀರು ಹಂಚಿಕೆ ಮಾಡಲಾಗಿದೆ ಎಂದು ಇಂಜಿನಿಯರ್ ಜಯರಾಮಯ್ಯ ಅನ್ನುವವರು ಟಿಬಿ ಜಯಚಂದ್ರ ವಿರುದ್ಧ ತನಿಖೆಯನ್ನ ನಡೆಸುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ರು. ಹೌದು, ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಡಾ ಟಿಬಿ ಜಯಚಂದ್ರ ವಿರುದ್ಧ ಅರ್ಜಿಯನ್ನ ಬೆಂಗಳೂರಿನ 42ನೇ ಎಸಿಜೆಎಂ ನ್ಯಾಯಾಲಯ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿದೆ. ನಿವೃತ್ತ ಮುಖ್ಯ ಇಂಜಿನಿಯರ್ ಶಿರಾ ತಾಲೂಕು ಚಿಕ್ಕಬಾಣಗೆರೆ ಗ್ರಾಮದ ಜಯರಾಮಯ್ಯ ಎಂಬುವವರು ಈ ಹಿಂದೆ ಟಿಬಿ ಜಯಚಂದ್ರರವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು, ಸಣ್ಣ ನೀರಾವರಿ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವೇಳೆ ತಮ್ಮ ಪ್ರಭಾವವನ್ನ ಬಳಸಿ ಹೇಮಾವತಿ ನದಿ ನೀರು ಹರಿಯುವ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಅನಧಿಕೃತವಾಗಿ ನೀರು ಹಂಚಿಕೆ ಮಾಡಲಾಗಿದೆ ಮತ್ತು ಪ್ರಸ್ತಾಪಿತ ತುಮಕೂರು ನಾಲೆ ಯೋಜನೆಯ ಡಿಪಿಆರ್ ಪಟ್ಟಿ ಅವೈಜ್ಞಾನಿಕವಾಗಿದ್ದು, ಇದು ಕೂಡ ಸಚಿವರ ಪ್ರಭಾವದಿಂದ ಎಂದು ಬೆಂಗಳೂರಿನ 42ನೇ ಎಂಸಿಜೆಎಂ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ಈ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ದೂರುದಾರ ಜಯರಾಮಯ್ಯ ಅವರ ಆಪಾದನೆಯನ್ನ ನಿರಾಕರಿಸಿ ಓರ್ವ ಜನಪ್ರತಿನಿಧಿ ತನ್ನ ಕ್ಷೇತ್ರದಲ್ಲಿ ಕುಡಿಯುವ ನೀರು ಮತ್ತು ಅಂತರ್ಜಲ ವೃದ್ಧಿ ಮಾಡುವ ಯೋಜನೆ ಜಾರಿಗೆ ತರಲು ಸ್ವತಂತ್ರರು ಎಂದು ಹೇಳಿ ದೂರುದಾರ ಜಯರಾಮಯ್ಯ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಸುಮಾರು 5 ದಶಕಗಳ ಕಾಲ ಸಾರ್ವಜನಿಕರ ಜೀವನದಲ್ಲಿರುವ ಡಾ ಟಿಬಿ ಜಯಚಂದ್ರ ಅವರು ತಾಲೂಕಿನ ಅಂತರ್ಜಲ ವೃದ್ಧಿಗೆ ಮತ್ತು ಕುಡಿಯುವ ನೀರು ಪೂರೈಕೆಗೆ ಸಾಕಷ್ಟು ಒತ್ತನ್ನ ನೀಡಿದ ಹಿನ್ನೆಲೆಯಲ್ಲಿ ಇಂದು ನಮಗೆ ವಾಡಿಕೆ ಮಳೆ ಬಾರದಿದ್ರೂ ತಾಲೂಕಿನ ಸುಮಾರು 100ಕ್ಕೂ ಹೆಚ್ಚು ಕೆರೆ, ಕಟ್ಟೆ, ಬ್ಯಾರೇಜ್, ಚೆಕ್ ಡ್ಯಾಂ ಹೇಮಾವತಿ ನೀರಿನಿಂದ ತುಂಬಿ ತಾಲೂಕಿನ ನೀರಿನ ಬವಣೆಯನ್ನ ನೀಗಿಸಿದ್ದಾರೆ ಎಂದು ಸಾರ್ವಜನಿಕರಲ್ಲಿ ಕೇಳಿಬಂದಿದೆ. ಒಟ್ನಲ್ಲಿ ಶಾಸಕ ಟಿಬಿ ಜಯಚಂದ್ರ ವಿರುದ್ಧ ಇಂಜಿನಿಯರ್ ಜಯರಾಮಯ್ಯ ಸಲ್ಲಿಸಿದ್ದ ಅರ್ಜಿಯನ್ನ ಬೆಂಗಳೂರು ನ್ಯಾಯಾಲಯ ವಿಚಾರಣೆಯನ್ನ ನಡೆಸಿತು. ಇದೀಗ ತೀರ್ಪು ಹೊರಬಿದ್ದಿದ್ದು ಟಿಬಿ ಜಯಚಂದ್ರ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.